ದೇಶಾದ್ಯಂತ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಡಗರ ಸಂಭ್ರಮ ಮನೆ ಮಾಡಿದೆ. ಇದರ ಜೊತೆಗೆ ಇನ್ನೇನು ಕೆಲವೇ ಹೊತ್ತಲ್ಲಿ ದೆಹಲಿಯ ಕೆಂಪು ಕೋಟೆಯಲ್ಲಿ ಧ್ವಜಾರೋಹಣಕ್ಕೆ ಸಿದ್ಧತೆಗಳು ಭರದಿಂದ ಸಾಗಿವೆ. ದೇಶಾದ್ಯಂತ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ. ದೆಹಲಿಯ ಕೆಂಪು ಕೋಟೆಯಲ್ಲಿ ಧ್ವಜಾರೋಹಣಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಕೆಲವೇ ಹೊತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸುತ್ತಾರೆ. ಆಗಮಿಸಿದ ಬಳಿಕ ಧ್ವಜಾರೋಹಣ ನಡೆಯುತ್ತೆ. ಈಗಾಗಲೇ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ ಕೆಂಪು ಕೋಟೆ. ದಶ ದಿಕ್ಕುಗಳಲ್ಲೂ ಝೇಂಕರಿಸ್ತಾ ಇದೆ ಭಾರತಾಂಬೆಯ ಸ್ಮರಣೆ. ರಾಷ್ಟ್ರ ರಾಜಧಾನಿ ಸುತ್ತಮುತ್ತ SPG ಹದ್ದಿನ ಕಣ್ಣನ್ನು ಇಟ್ಟಿದ್ದಾರೆ. ಯಾಕೆಂದರೆ ಸಂಭಾವ್ಯವಾಗಿ ಏನಾದರೂ ದಾಳಿಗಳಾಗಬಹುದು ಅನ್ನೋ ಕಾರಣಕ್ಕೋಸ್ಕರ ಸಹಜವಾಗಿ ಮೋದಿ ಅವರು ಯಾವಾಗ ಬಂದರೂ ಕೂಡ ಅಥವಾ ಯಾವ ರಾಷ್ಟ್ರೀಯ ಹಬ್ಬಗಳಾಗಿರ್ಬೋದು, ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ, ಸಾಮಾನ್ಯವಾಗಿ ಈ ರೀತಿ ಭದ್ರತೆಯನ್ನು ಹೆಚ್ಚು ಮಾಡ್ತಾರೆ. ಈಗಾಗಲೇ 6:50ರಿಂದಲೇ ಕಾರ್ಯಕ್ರಮಗಳೆಲ್ಲವೂ ಕೂಡ ಕೆಂಪು ಕೋಟೆಯಲ್ಲಿ ಶುರು ಆಗಿಬಿಟ್ಟಿದೆ. 6:50 ಶುರು ಪ್ರೋಟೋಕಾಲ್ ಪ್ರಕಾರ. 6:55ಕ್ಕೆ ಕೆಂಪು ಕೋಟೆಗೆ ಕೇಂದ್ರ ಸಚಿವರೆಲ್ಲರೂ ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಬಳಿಕ ರಕ್ಷಣಾ ಕಾರ್ಯದರ್ಶಿಗಳು ಕೂಡ ಕೆಂಪು ಕೋಟೆಗೆ ಬಂದಿದ್ದಾರೆ. 3 ಸೇನೆಯ ಮುಖ್ಯಸ್ಥರು ಕೂಡ ಕೆಂಪು ಕೋಟೆಗೆ ಬರ್ತಾರೆ. ರಕ್ಷಣಾ ಪಡೆಗಳ ಮುಖ್ಯಸ್ಥರು ಕೂಡ 7 ಗಂಟೆಗೆ ಈಗಾಗಲೇ ಆಗಮಿಸಿದ್ದಾರೆ. ಇನ್ನು 7:08 ರಕ್ಷಣಾ ಖಾತೆಯ ರಾಜ್ಯ ಸಚಿವರು ಅಲ್ಲಿಗೆ ಎಂಟ್ರಿ ಆಗ್ತಾರೆ. ಇದೆಲ್ಲವೂ ಕೂಡ TP ಹಾಗೆ ಇರುತ್ತೆ, ಅದೇ ರೀತಿಯಲ್ಲೇ ನಡಿಬೇಕು ಅನ್ನೋ ರೀತಿಯಲ್ಲಿ ಇರುತ್ತೆ. ಮೊದಲಿಗೆ ರಕ್ಷಣಾ ಖಾತೆಯ ರಾಜ್ಯ ಸಚಿವರು ಬರ್ತಾರೆ. 7:09 ಅವರು ಬಂದ ಬಳಿಕ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಆಗಮಿಸ್ತಾರೆ. ಇವರು ಬಂದ ನಂತರ ಸರಿಸುಮಾರು 7:15, 7:18 ವೇಳೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ. ಈಗ ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಸಾಮಾನ್ಯವಾಗಿ ಇಲ್ಲಿಗೆ ಬರೋಕ್ಕೂ ಮೊದಲು ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಘಾಟ್ಗೆ ತೆರಳುತ್ತಾರೆ. ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಸ್ಮಾರಕಕ್ಕೆ ಅವರು ನಮನವನ್ನು ಸಲ್ಲಿಸ್ತಾರೆ. ಅದಾದ ನಂತರ ಸೈನಿಕ ಸ್ಮಾರಕಕ್ಕೆ ತೆರಳುತ್ತಾರೆ. ಅಲ್ಲೂ ಕೂಡ ಅವರು ವಂದನೆಯನ್ನು ಮಾಡಿದ ನಂತರ ಇದು ದೃಶ್ಯದಲ್ಲಿ ತಾವು ನೋಡ್ತಾ ಇರೋದು ರಾಜ್ಘಾಟ್ ದೃಶ್ಯಾವಳಿಗಳು. ಮಹಾತ್ಮ ಗಾಂಧಿಯವರಿಗೆ ನಮಿಸುವಂಥದ್ದು ಪದ್ಧತಿ. ಏಕೆಂದರೆ ಸ್ವಾತಂತ್ರ್ಯವನ್ನು ದೇಶಕ್ಕೆ ತಂದುಕೊಟ್ಟಂಥವರು ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು. ಹಾಗಾಗಿ ಪ್ರತಿ ಬಾರಿ ಸ್ವಾತಂತ್ರ್ಯ ದಿನಾಚರಣೆಯ ದಿನ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರಿಗೆ ನಮನವನ್ನು ಸಲ್ಲಿಸದಿದ್ದರೆ ಹೇಗೆ? ಇದು ಎಲ್ಲ ಪ್ರಧಾನಿಗಳು ಕೂಡ ಪದ್ಧತಿಯನ್ನು ಪಾಲಿಸ್ಕೊಂಡು ಬಂದಿರತಕ್ಕಂಥದ್ದು. ಅದೇ ರೀತಿಯಲ್ಲಿ ಪ್ರಧಾನಿ ಮೋದಿಯವರು ಕೂಡ ಈಗ ರಾಜ್ಘಾಟ್ಗೆ ಆಗಮಿಸಿದ್ದಾರೆ. ಬಂದು ಅಲ್ಲಿ ಮಹಾತ್ಮ ಗಾಂಧಿಯವರ ಸ್ಮಾರಕ ಏನಿದೆ, ಆ ಸ್ಮಾರಕ ಅಂದರೆ ಆ ಸಮಾಧಿ ಸ್ಥಳ, ಆ ಸ್ಥಳದಲ್ಲಿ ಪ್ರದಕ್ಷಿಣೆಯನ್ನು ಹಾಕಿ ಅವರಿಗೆ ನಮಿಸುತ್ತಾರೆ. ಇದನ್ನೇ ದೃಶ್ಯವನ್ನು ನೇರ ಪ್ರಸಾರದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ರಾಜ್ಘಾಟ್ನಿಂದ ನೇರ ಪ್ರಸಾರ. ಇದೆಲ್ಲವನ್ನು ಮುಗಿಸಿಕೊಂಡ ನಂತರ ಪ್ರಧಾನಿ ಮೋದಿಯವರು ಕೆಂಪು ಕೋಟೆಗೆ ಬರ್ತಕ್ಕಂಥದ್ದು. ಅದು ಕೂಡ ಇನ್ನೊಂದು 10 ನಿಮಿಷದಲ್ಲಿ ಆಗುತ್ತೆ, 10-15 ನಿಮಿಷದಲ್ಲಿ ಅದು ಕೂಡ ಆಗುತ್ತೆ. ದೇಶಾದ್ಯಂತ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಡಗರ ಸಂಭ್ರಮ, ಅದಕ್ಕೆ ಪೂರಕವಾದ ದೃಶ್ಯಾವಳಿಗಳನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಾ. ದೇಶ ಇವತ್ತು ತನ್ನ 78ನೇ ಸ್ವಾತಂತ್ರ್ಯ ದಿನವನ್ನು ಆಚರಿಸ್ಕೊಳ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರು ಕೆಂಪು ಕೋಟೆಯ ಮೇಲೆ ಧ್ವಜಾರೋಹಣವನ್ನು ಮಾಡಿ ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡ್ತಾರೆ 7:30 ವೇಳೆಗೆ. ಇದು ಪ್ರಧಾನಿ ಮೋದಿಯವರು ದೇಶವನ್ನು ಉದ್ದೇಶಿಸಿ ಮಾಡಿದಂತಹ ಸತತ 11ನೇ ಭಾಷಣವಾಗುತ್ತೆ. ಸತತ 3ನೇ ಅವಧಿಗೆ ಅಧಿಕಾರಕ್ಕೆ ಮರಳಿದ ನಂತರ ಇದು ಅವರ ಮೊದಲ ಧ್ವಜಾರೋಹಣ ಮತ್ತು ಭಾಷಣ. ಈ ಮೂಲಕ ಅವರು ಸತತ 10 ಸಲ ಧ್ವಜಾರೋಹಣ ಮಾಡಿದ್ದ ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ದಾಖಲೆಯನ್ನು ಕೂಡ ಮುರಿದಿದ್ದಾರೆ. UPA 1, UPA 2 ಸಂದರ್ಭದಲ್ಲಿ 10 ವರ್ಷಗಳ ಕಾಲ ಮನಮೋಹನ್ ಸಿಂಗ್ ಅವರು ಧ್ವಜಾರೋಹಣವನ್ನು ಮಾಡಿದರು. ಇದು 11ನೇ ಸಾರ್ತಿ ಮನಮೋಹನ್ ಸಿಂಗ್ ಅವರ ದಾಖಲೆಯನ್ನು ಮೋದಿಯವರು ಮುರಿದಿದ್ದಾರೆ. ಅಲ್ಲದೆ ಕ್ರಮವಾಗಿ 17 ಮತ್ತು 16 ಸಲ ಧ್ವಜವಂದನೆ ಮಾಡಿದ್ದ ಪಂಡಿತ್ ಜವಾಹರ್ಲಾಲ್ ನೆಹರು ಮತ್ತು ಅವರ ಪುತ್ರಿ ಇಂದಿರಾ ಗಾಂಧಿಯವರ ನಂತರ ಅತಿ ಹೆಚ್ಚು ಬಾರಿ ಕೆಂಪು ಕೋಟೆ ಮೇಲೆ ಧ್ವಜವನ್ನು ಹಾರಿಸಿದ 3ನೇ ಪ್ರಧಾನಿ ಅಂತ ಮೋದಿಯವರು ಅನ್ನಿಸ್ಕೊಳ್ತಾ ಇದ್ದಾರೆ. ಆ ಹೆಗ್ಗಳಿಕೆ ಅವರಿಗೆ ಸಿಗ್ತಾ ಇದೆ. ಬೆಳಗ್ಗೆ 7:30 ವೇಳೆಗೆ ಮೋದಿಯವರ ಭಾಷಣ ಆರಂಭ ಆಗುತ್ತೆ. ವಿಕಸಿತ ಭಾರತ ಥೀಮ್ ಈ ಸರ್ತಿ ಮಾಡ್ಕೊಂಡಿರ್ತಕ್ಕಂಥದ್ದು. ಆ ವಿಹಂಗಮ ನೋಟವನ್ನು ತಾವೀಗ ಗಮನಿಸ್ತಾ ಇದ್ದೀರಾ, ಕೆಂಪು ಕೋಟೆಯ ವಿಹಂಗಮ ನೋಟವನ್ನು. ಈ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಥೀಮ್ ವಿಕಸಿತ ಭಾರತ, ಅಂದರೆ ಅಭಿವೃದ್ಧಿ ಹೊಂದಿದ ಭಾರತ ಅಂತ ಆಗಿದೆ. ಭಾರತ ಸ್ವಾತಂತ್ರ್ಯ ಪಡೆದು 2047ಕ್ಕೆ 100 ವರ್ಷ ಆಗುತ್ತೆ. ಈ ವೇಳೆಗೆ ದೇಶವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಪರಿವರ್ತಿಸುವ ಉದ್ದೇಶ ಈಗ ಕೇಂದ್ರ ಸರ್ಕಾರಕ್ಕಿದೆ. ಇದು ಈ ವರ್ಷದ ಸ್ವಾತಂತ್ರ್ಯೋತ್ಸವದ ಥೀಮ್. 2047ಕ್ಕೆ
ಸ್ವಾತಂತ್ರ್ಯ ಬಂದು 100 ವರ್ಷ ಏನಾಗುತ್ತೆ, ಆ 100 ವರ್ಷದ ವೇಳೆಗೆ ಭಾರತ ಅಭಿವೃದ್ಧಿ ಹೊಂದಿದ ದೇಶ ಆಗಬೇಕು. ಇನ್ನು ಪ್ರಧಾನಿ ಮೋದಿಯವರು ಜೈ ಹಿಂದ್ ಅಂತ ಟ್ವೀಟ್ ಮಾಡಿದ್ದಾರೆ. ದೇಶದ ಜನತೆಗೆ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯವನ್ನು ಕೋರಿದ್ದಾರೆ. ಜೈ ಹಿಂದ್ ಅಂತ ಮೋದಿಯವರು ಅಂದರೆ ಈ ಕಾರ್ಯಕ್ರಮಕ್ಕೆಲ್ಲ ಬರೋದಕ್ಕೆ ಮುನ್ನ ಟ್ವೀಟ್ ಮಾಡಿದ್ದಾರೆ. ರಾಜ್ಘಾಟ್ಗೆ ಬಂದು ಮಹಾತ್ಮ ಗಾಂಧಿಯವರ ಸ್ಮಾರಕಕ್ಕೆ ಪುಷ್ಪವೃಷ್ಟಿಯನ್ನು ಮಾಡಿ ನಮನವನ್ನು ಸಲ್ಲಿಸಿ ಅಲ್ಲಿಂದ ಮೋದಿಯವರು ತೆರಳುತ್ತಾರೆ. ಈಗ ಸೈನಿಕ ಸ್ಮಾರಕ ಅಂತ ಇದೆ, ಅಲ್ಲಿಗೂ ಕೂಡ ಹೋಗ್ತಾರೆ. ಅಲ್ಲಿ ಜ್ಯೋತಿಯನ್ನು ಬೆಳಗ್ತಕ್ಕಂಥದ್ದು ಅದು ಯಾವಾಗಲೂ ಕೂಡ ಉರಿತಾ ಇರುತ್ತೆ. ಆ ಸೈನಿಕ ಸ್ಮಾರಕದಿಂದ ನಂತರ ಪ್ರಧಾನಿ ಮೋದಿಯವರು ಕೆಂಪುಕೋಟೆಗೆ ಆಗಮಿಸ್ತಕ್ಕಂಥದ್ದು. TP ಪ್ರಕಾರವೇ ಎಲ್ಲವೂ ಕೂಡ ನಡೆಯುತ್ತೆ. ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಇಂಥ ರಾಷ್ಟ್ರೀಯ ಹಬ್ಬಗಳ ಸಂದರ್ಭದಲ್ಲಿ ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್.